ಕರ್ಚಿಫ್ ಇಟ್ಕೊಂಡಿದಾರ, ಪರ್ಸ್ ಇಟ್ಕೊಳ್ತಾರ, ಅಥವಾ ಮಾವಿನಕಾಯನ್ನ ಹೇಗ್ ತಿಂತಾರೆ, ಅವ್ರ ಜೊತೆಯಲ್ಲಿ ಎಷ್ಟು ಶೂಗಳಿದಾವೆ, ಇಂತ ವಿಚಿತ್ರ ಸ್ಟುಪಿಡ್ ಕ್ವೆಶ್ಚನ್ ಗಳಿಗೆ ಮಾತ್ರ ಮೋದಿ ಅವರು ಉತ್ತರವನ್ನ ಕೊಡ್ತಾರೆ. ಮೋದಿ ಮಾಧ್ಯಮಗಳನ್ನ ಎದುರಿಸಲ್ಲ. ಅವ್ರ ಪ್ರಶ್ನೆಗಳಂದ್ರೆ ಭಯ ಅವರಿಗೆ. ಮೋದಿ ಅವರು ಹೆದರ್ಕೊಂಡಿದ್ದಾರೆ. ಈ ಹೆದರಿಕೆಯ ಹಿಂದೆ ನಮ್ ಬಾಯಿಯಿಂದ ಯಾವುದೇ ಒಂದು ತಪ್ಪಾದ ಉತ್ತರ ಬರಬಹುದು, ಅಥವಾ ಕೆಲವು ಸಾರಿ ಅವರು ಪೆದ್ದಾಗಿ ಮಾತಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಚರಣಿ ಬರ್ನಾಡ್. ಬಹಳ ವಿಚಿತ್ರವಾದ ಸಂಗತಿ ಇದು. 2026 ಜೂನ್ ನಲ್ಲಿ ಫ್ರಾನ್ಸ್ ನಲ್ಲಿ G7 ಶೃಂಗಸಭೆ ನಡೆದಿತ್ತು. ಆಗ ನಮ್ಮ ಮೋದಿಜಿ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭೇಟಿಯಾಗಿತ್ತು. ಆಗ ಮೋದಿಜಿ ಅವರು ನನಗೆ ಯಾವ ಪತ್ರಕರ್ತನು, ಯಾವ ಮೀಡಿಯಾದವರು ಪ್ರಶ್ನೆ ಕೇಳಬಾರದು ಅಂತ ಅಮೆರಿಕಕ್ಕೆ ರಿಕ್ವೆಸ್ಟ್ ಮಾಡಿದ್ರು. ಇದನ್ನ ಬಹಿರಂಗಪಡಿಸಿದ್ದು ಭಾರತದಲ್ಲಿರುವ ಅಮೆರಿಕದ ರಾಯಭಾರಿ ಸರ್ಜಿಯೋ ಗೋರ್. ಆಗಸ್ಟ್ 22 ಶನಿವಾರ, ಅಂದ್ರೆ ಕಳೆದ ಶನಿವಾರದಂದು ಇವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ವಿಚಿತ್ರ ಮನವಿಯ ಬಗ್ಗೆ ಸರ್ಜಿಯೋ ಗೋರ್ ಮಾತನಾಡಿದ್ದಾರೆ. The fact that our president and Prime Minister Modi have such a deep and personal friendship makes it a lot easier for me, frankly. Because it's one of those things, as you might have seen in public. I traveled with President Trump to the G7 2 months ago in Avion, and they brought in the cameras. And I'll share this anecdote with everybody here. We were behind the scenes, behind the stage. And at one point it was just the president and I, and he asked me, he goes, what are the Indians going to raise? And we went over some topics. And he said, do they have any asks? And the MEA had one ask. He said, and it was, let's bring in the media, but let's not do a full press conference. No questions. And so I told the president, I said, the Indians prefer no questions. He said, sure, no problem. So the meeting starts, the press comes in, there must have been 50 cameras. The president's sitting here, the prime minister is sitting there. They both speak for a few minutes. As soon as they get done, the first thing the president does, he looks up at the camera and says, any questions? And that opened everything up. And he did a 45-minute press conference. And everything was on the table. So ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ನಲ್ಲಿ ಅವರು ಮಾತನಾಡ್ತಾ ಇದ್ರು. ಆಗ ಆ ಕಾನ್ಕ್ಲೇವ್ ನಲ್ಲಿ ಮಾತನಾಡ್ತಾ ಈ ಬಗ್ಗೆ ಬಹಿರಂಗವಾಗಿ ಈ ಸಂಗತಿಯನ್ನ ಬಹಿರಂಗಪಡಿಸಿದ್ದಾರೆ. ಜೂನ್ 17ರಂದು ಏವಿಯನ್ ಬೇನ್ ನಲ್ಲಿ ಟ್ರಂಪ್ ಮತ್ತೆ ಮೋದಿ ಅವರ ಭೇಟಿಯಾಗಿತ್ತು. ಅದಕ್ಕಿಂತ ಕೆಲವು ಸಮಯ ಮೊದಲು ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಅಮೆರಿಕಾಗೆ ಒಂದು ಮನವಿಯನ್ನ ಮಾಡುತ್ತದೆ. ನಮ್ಮ ಮೋದಿಜಿಗೆ ಯಾವ ಮೀಡಿಯಾದವರು ಪ್ರಶ್ನೆ ಕೇಳಬಾರದು ಅಂತ ಮನವಿಯನ್ನ ಮಾಡಿತ್ತು. ಅದಕ್ಕೆ ಟ್ರಂಪ್ ಒಪ್ಪಿಗೆಯನ್ನ ಕೂಡ ಕೊಟ್ಟಿದ್ರು ಅಂತ ಇದನ್ನ ಗೋರ್ ಅವರು ಹೇಳ್ತಾ ಇದ್ದಾರೆ. ಸೊ ಬೇಕಾದ್ರೆ ಮೀಡಿಯಾದವರನ್ನ ಒಳಗ್ಬಿಡಿ, ಆದ್ರೆ ಪೂರ್ಣ ಪ್ರಮಾಣದ ಪತ್ರಿಕಾಗೋಷ್ಠಿಯನ್ನ ಮಾಡಬೇಡಿ, ನಮಗೆ ಪ್ರಶ್ನೆಯನ್ನ ಕೇಳಬೇಡಿ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಮನವಿ ಮಾಡಿತ್ತು ಅಂತ ಗೋರ್ ಹೇಳಿದ್ದಾರೆ. ಸೊ ನಾನು ಡೊನಾಲ್ಡ್ ಟ್ರಂಪ್ಗೆ ಭಾರತದ ಈ ಮನವಿಯನ್ನ ಹೇಳಿದಾಗ ಅವರು ನೋ ಪ್ರಾಬ್ಲಮ್ ಅಂತ ಹೇಳಿದ್ರು ಅಂತ ಗೋರ್ ಹೇಳಿದ್ದಾರೆ. ಆಮೇಲೆ ಒಂದು ಕೋಣೆಯಲ್ಲಿ ಪತ್ರಕರ್ತರು ಮತ್ತೆ ಸುಮಾರು 50ಕ್ಕೂ ಹೆಚ್ಚು ಕ್ಯಾಮರಾಗಳಿದ್ವು. ಮೀಟಿಂಗ್ ಆರಂಭ ಆಯಿತು. ಎನಿ ಕ್ವೆಶ್ಚನ್ ಅಂತ ಟ್ರಂಪ್ ಮೀಡಿಯಾದವರನ್ನ ಕೇಳಿದ್ರು. ಆದ್ರೆ ಮೋದಿ ಅವರು ಅವ್ರ ಪಕ್ಕವೇ ಕುಳಿತುಕೊಂಡಿದ್ರು. ಆದ್ರೆ ಪತ್ರಕರ್ತರು ಬಹುತೇಕ ಪ್ರಶ್ನೆಗಳನ್ನ ಟ್ರಂಪ್ ಅವರಿಗೆ ಮಾತ್ರ ಕೇಳಿದ್ರು, ಮೋದಿಜಿ ಅವರಿಗೆ ಪ್ರಶ್ನೆಗಳನ್ನ ಕೇಳಲಿಲ್ಲ. ಇದು ಗೋರ್ ಅವರ ಹೇಳಿಕೆ. ಸೊ ಸರ್ಜಿಯೋ ಗೋರ್ ನೀಡಿರುವ ಈ ಹೇಳಿಕೆ ಬಗ್ಗೆ ಭಾರತ ಸರ್ಕಾರವಾಗ್ಲಿ ಅಥವಾ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಆಗ್ಲಿ ಯಾವುದೇ ಅಧಿಕೃತ ಪ್ರತಿಕ್ರಿಯೆಯನ್ನ ಈವರೆಗೆ ಕೊಟ್ಟಿಲ್ಲ. ನಿಮಗೆ ನೆನಪಿರ್ಬೋದು, ಮೋದಿ ಮತ್ತೆ ಟ್ರಂಪ್ ಇಬ್ಬರ ಈ ಭೇಟಿ ಏನಿತ್ತು ಅದು ನಡೆಯುವ ಕೆಲವು ದಿನಗಳ ಹಿಂದೆ ಹಾರ್ಮುಜ್ ಜಲಸಂಧಿಯಲ್ಲಿ ಕಮರ್ಷಿಯಲ್ ವೆಸಲ್ ಅಂದ್ರೆ ಒಂದು ವಾಣಿಜ್ಯ ಹಡಗಿನ ಮೇಲೆ ಅಮೆರಿಕದ ನೌಕಾಪಡೆ ದಾಳಿಯನ್ನ ನಡೆಸಿತ್ತು. ಅದರಲ್ಲಿ 3 ಭಾರತೀಯ ನಾವಿಕರು ಸತ್ರು. ಸೊ ಇದಕ್ಕೂ 1 ತಿಂಗಳ ಮೊದಲು ಮೋದಿ ಪ್ರೆಸ್ ಮೀಟ್ ಮಾಡದೆ ಓಡಿ ಹೋಗ್ತಾ ಇದ್ದಾರೆ, ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಹದಗೆಡ್ತಾ ಇದೆ ಅಂತ ಒಂದು ಜಾಗತಿಕ ಮಟ್ಟದ ಚರ್ಚೆಗಳು ನಡೀತಾ ಇತ್ತು. ಎಸ್ಪೆಷಲಿ ಮೋದಿ ಈ ಯುರೋಪ್ ಟೂರ್ಗೆ ಹೋದಾಗ ಆ ವೇಳೆ ಮೋದಿ ಅವರು ಮೀಡಿಯಾದವ್ರ ಜೊತೆಗೆ ನಡ್ಕೊಂಡ ರೀತಿಯ ಬಗ್ಗೆ ಚರ್ಚೆ ಅಲ್ಲಿ ಆರಂಭ ಆಯಿತು. ಆಮ್ಸ್ಟರ್ಡಾಮ್ ಮತ್ತೆ ಓಸ್ಲೋದಲ್ಲಂತೂ ಪತ್ರಕರ್ತರು ಮೋದಿ ಅವರು ಮೀಡಿಯಾದವರನ್ನ ಕಂಡು ಓಡಿ ಹೋಗ್ತಾ ಇರುವ ಬಗ್ಗೆ ವಿದೇಶಾಂಗ ಸಚಿವಾಲಯದ ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನಿಸಿದ್ರು ಕೂಡ. ಸೊ ಆಗ ಈ ನಾರ್ವೆಯ ಪತ್ರಕರ್ತೆ ಹೆಲೆನ್ ಲಿಂಗ್ ಪ್ರಕರಣ ನಡೆದಿದ್ದು. ವಿಶ್ವದಲ್ಲೇ ಅತ್ಯಂತ ಸ್ವತಂತ್ರವಾದ ಪತ್ರಿಕಾ ವಲಯದಿಂದ ಪ್ರಶ್ನೆಗಳನ್ನ ಸ್ವೀಕರಿಸೋದಕ್ಕೆ ಮೋದಿ ಅವರು ರೆಡಿ ಇದ್ದಾರಾ ಅಂತ ಅವರು ನೇರವಾಗಿ ಪ್ರಧಾನಿಯವರನ್ನ ಒಂದು ಪ್ರೆಸ್ ಮೀಟ್ ನಲ್ಲಿ ಪ್ರಶ್ನಿಸಿದ್ರು. ಆದ್ರೆ ಮೋದಿ ಯಾವುದೇ ಪ್ರತಿಕ್ರಿಯೆಯನ್ನ ಆಗ ಕೊಟ್ಟಿರಲಿಲ್ಲ. ಆ ಇಡೀ ಇನ್ಸಿಡೆಂಟ್ ಏನಿತ್ತು ಅದು ತುಂಬಾ ಪ್ರಚಾರವನ್ನ ಪಡ್ಕೊಂಡಿತ್ತು, ಚರ್ಚೆಗೆ ಒಳಗಾಗಿತ್ತು. Prime Minister Modi, why don't you take some questions from the freest press in the world? ಬಳಿಕ
ಬಳಿಕ ಹೆಲ್ಲೆಲಿಂಗ್ ಓಸ್ಲೋದಲ್ಲಿ ಭಾರತೀಯ ರಾಜತಾಂತ್ರಿಕರು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಭಾಗವಹಿಸಿದ್ರು. ಆಗ ಹೆಲ್ಲೆಲಿಂಗ್ ಮತ್ತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಪಶ್ಚಿಮ ವಿಭಾಗದ ಕಾರ್ಯದರ್ಶಿ ಸಿಬಿ ಜಾರ್ಜ್ ನಡುವೆ ಒಂದು ಮಾತಿನ ಚಕಮಕಿ ಕೂಡ ನಡೆಯಿತು. ಆ ವಿಡಿಯೋಗಳು ವೈರಲ್ ಆದವು. ಸೊ ಎಕನಾಮಿಕ್ ಟೈಮ್ಸ್ ವರ್ಲ್ಡ್ ಲೀಡರ್ಸ್ ಫೋರಂ ನಲ್ಲಿ ಆ ಕಾನ್ಕ್ಲೇವ್ ನಲ್ಲಿ ಸರ್ಜಿಯೋ ಗೋರ್ ನೀಡಿರುವ ಹೇಳಿಕೆ ಈಗ ಸದ್ದು ಮಾಡಿದೆ. ಮೋದಿ ಮಾಧ್ಯಮಗಳನ್ನ ಎದುರಿಸಲ್ಲ, ಅವರು ಪ್ರಶ್ನೆಗಳಂದ್ರೆ ಭಯ ಅವರಿಗೆ ಅನ್ನುವ ಈ ಭಾರತೀಯರ ಮನೋಭಾವ ಏನಿದೆ ಮೋದಿ ಅವರ ಬಗ್ಗೆ ಇರೋದು, ಅದು ಅದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ಕೊಡುವಂತೆ ಇವರ ಹೇಳಿಕೆ ಈಗ ಹೊರಗೆ ಬಂದಿದೆ. ಸೊ ಈ ಕಾರ್ಯಕ್ರಮದಲ್ಲಿ ಗೋರ್ ಪ್ರಸ್ತಾಪ ಮಾಡಿರುವ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ. ಅದು ಭಾರತದಲ್ಲಿರುವ ಫೇಕ್ ನ್ಯೂಸ್ ನ ಸಮಸ್ಯೆ. ನಮ್ಮ ದೇಶದಲ್ಲಿ ಮಾತ್ರ ಈ ನಕಲಿ ಸುದ್ದಿಗಳ ಸಮಸ್ಯೆ ಇದೆ ಅಂತ ನಾನು ಭಾವಿಸಿದ್ದೆ. ಆದ್ರೆ ಇಲ್ಲಿ ಅಂದ್ರೆ ಭಾರತದಲ್ಲಿ ವರದಿಯಾಗುವ ಕೆಲವು ವಿಷಯಗಳೇನಿದಾವೆ ವರದಿಗಳು, ಅವು ವಾಸ್ತವಾಂಶಗಳಿಗೆ ಎಳ್ಳಷ್ಟು ಹತ್ರ ಇರುವುದಿಲ್ಲ ಅಂತವರು ಆ ಕಾರ್ಯಕ್ರಮದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ತಾವು ಮತ್ತೆ ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಒಂದು ಸುಳ್ಳು ವರದಿಯ ಬಗ್ಗೆ ನಡೆಸಿರುವಂತಹ ಮಾತುಕತೆಯ ಬಗ್ಗೆ ಕೂಡ ಅವರು ಪ್ರಸ್ತಾಪವನ್ನ ಮಾಡಿದ್ರು. ಭಾರತದಲ್ಲಿ ಒಬ್ಬ ಸಚಿವ ಫೇಕ್ ನ್ಯೂಸ್ ಅನ್ನ ಬಹಿರಂಗವಾಗಿ ಪ್ರಶ್ನೆ ಮಾಡದೆ ಇರುವ ಬಗ್ಗೆ ಕೂಡ ಗೋರ್ ಕಾನ್ಕ್ಲೇವ್ ನಲ್ಲಿ ತಕರಾರನ್ನ ಎತ್ತಿದ್ರು. ಸೊ ಗೋರ್ ಅವರ ಈ ಹೇಳಿಕೆ ಏನಿದೆ, ಇದು ಇಡೀ ಭಾರತದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಇರುವಂತಹ ಅಭಿಪ್ರಾಯ ಏನಿದೆ, ಮೀಡಿಯಾವನ್ನ ಕಂಡು ಅವರು ಓಡಿ ಹೋಗೋದು, ಅಥವಾ ಸಿನಿಮಾ ಸ್ಟಾರ್ ಗಳನ್ನ ಕರೆಸಿ ಇಂಟರ್ವ್ಯೂ ಮಾಡಿಸೋದು, ಅಥವಾ ಗೋಧಿ ಮೀಡಿಯಾಗಳ ಆಂಕರ್ ಗಳನ್ನ ಕರೆಸಿ ಅಸಂಬದ್ಧ ಪ್ರಶ್ನೆಗಳನ್ನ ಕೇಳಿಸಿ ಅದಕ್ಕೆ ಉತ್ತರವನ್ನ ಕೊಡುವಂತ ಒಂದು ವಿಚಿತ್ರವಾದ ಪತ್ರಿಕಾ ಪ್ರೆಸ್ ಮೀಟ್ ಅನ್ನ ಮಾಡುವ ಸಂಪ್ರದಾಯ ಏನಿದೆ ಮೋದಿ ಅವರದು, ಅದನ್ನ ಟೀಕಿಸುವುದಕ್ಕೆ ಈಗ ಗೋರ್ ಅವರ ಈ ಹೇಳಿಕೆ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ಜೊತೆಗೆ ಈ ಹೇಳಿಕೆ ಏನಿದೆ, ಇದು ಮೋದಿ ಅವರು ಯಾಕೆ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಪ್ರಶ್ನೆಗಳನ್ನ ಎದುರಿಸುವುದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಎಲ್ಲಿ ತಮ್ಮ ಬೌದ್ಧಿಕ ಮಟ್ಟದ ಬಗ್ಗೆ ಇಡೀ ಜಾಗತಿಕ ಮಟ್ಟದಲ್ಲಿ ತಮಾಷೆ ಆಗಬಹುದು, ಅಥವಾ ತಮ್ಮ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಳ್ಳಬಹುದು, ಅಥವಾ ಅವರು ಮಿಡಿಯಾಗಳನ್ನ ಎದುರಿಸೋದಕ್ಕೆ ಅವರು ಈ ರೀತಿ ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇವರಿಗೆ ಪ್ರಶ್ನೆಗಳನ್ನ ಕೇಳಿದ್ರೆ ಈ ಪ್ರಶ್ನೆಗಳಿಂದ ಅವರ ಬಾಯಲ್ಲಿ ಬರುವಂತಹ ಉತ್ತರಗಳು ಜಾಗತಿಕ ಮಟ್ಟದಲ್ಲಿ ಟ್ರೋಲ್ ಆಗಬಹುದು ಎನ್ನುವ ಭಯದಿಂದ ಮೋದಿ ಅವರು ಪ್ರಶ್ನೆಗಳನ್ನ ಕೇಳುವುದಕ್ಕೆ, ಎದುರಿಸುವುದಕ್ಕೆ, ಅಥವಾ ಮೀಡಿಯಾದವರನ್ನ ಫೇಸ್ ಮಾಡುವುದಕ್ಕೆ ಮೋದಿ ಅವರು ಹೆದರ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಅವರು G7 ಶೃಂಗಸಭೆಯಲ್ಲಿ ಮೀಡಿಯಾದವರು ನನಗೆ ಯಾವುದೇ ರೀತಿಯ ಪ್ರಶ್ನೆಗಳನ್ನ ಕೇಳಬಾರದು ಅಂತ ಟ್ರಂಪ್ ಅಥವಾ ಅಮೆರಿಕ ಸರ್ಕಾರಕ್ಕೆ ಹೇಳಿದಾರ ತಮ್ಮ ವಿದೇಶಾಂಗ ಸಚಿವಾಲಯದ ಮೂಲಕ ಎನ್ನುವುದು ಪ್ರಶ್ನೆ. ಸೊ ಹೀಗೆ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಏನಿದೆ ಅದು ಯಾವ ಮಟ್ಟಕ್ಕೆ ಕೆಳಕ್ಕೆ ಹೋಗಿದೆ ಅನ್ನುವುದು ಒಂದು ಜಾಗತಿಕ ಚರ್ಚೆ. ಜೊತೆಗೆ ಭಾರತದಲ್ಲಿ ನಡೆಯುವಂತಹ ಪತ್ರಕರ್ತರ ಮೇಲಿನ ದಾಳಿಯ ಬಗ್ಗೆ ಇನ್ನೊಂದು ಜಾಗತಿಕ ಚರ್ಚೆ ನಡೀತಾ ಇದೆ. ಇನ್ನು ಅಲ್ಲದೆ ಈಗ ಭಾರತದಲ್ಲಿ ಸದ್ಯ ಮೋದಿ ಪ್ರಣೀತವಾದ ಅಥವಾ ಬಿಜೆಪಿಗೆ ಬಿಜೆಪಿ ಆಗಿರುವಂತಹ ಮೀಡಿಯಾಗಳನ್ನ, ಗೋಧಿ ಮೀಡಿಯಾ ಅಂತ ಏನ್ ಕರೀತಾರೆ, ಆ ಗೋಧಿ ಮೀಡಿಯಾಗಳಿಗೆ ಬಹಿರಂಗವಾಗಿ ಜನರು ಬಹಿರಂಗವಾಗಿ ಹಾಕುವಂತಹ ಸಂದರ್ಭಗಳು ಕಳೆದ ಕೆಲವು ತಿಂಗಳಿಂದ ಬಹಿರಂಗವಾಗಿ ನಾವು ನೋಡ್ತಾ ಇದ್ದೇವೆ. ಎಸ್ಪೆಷಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ ನೀಟ್ ವಿರುದ್ಧ ಅಕ್ರಮ ಏನಿತ್ತು ಅದಕ್ಕೆ ನಡೆದಂತಹ ಹೋರಾಟದಲ್ಲಿ ನಡೆದಿರುವ ಘಟನೆಗಳೇನಿದ್ವು, ನೇರವಾಗಿ ಗೋಧಿ ಮೀಡಿಯಾದ ವಿರುದ್ಧ ಜನರು ಧಿಕ್ಕಾರವನ್ನ ಕೂಗುವಂಥದ್ದು, ಇದನ್ನೆಲ್ಲ ನೋಡುವಾಗ ಭಾರತದ ಪತ್ರಿಕಾ ಸ್ವಾತಂತ್ರ್ಯದ ಬಗ್ಗೆ ಬಹಳ ಆತಂಕ ವ್ಯಕ್ತವಾಗುತ್ತೆ. ಸೊ ಈ ಕಾರಣಕ್ಕಾಗಿ ಮೋದಿ ಅವರು ನಾವು ಪ್ರೆಸ್ ಮೀಟ್ ಅನ್ನ ಎದುರಿಸಲ್ಲ, ನನಗೆ ಪ್ರೆಸ್ನವರನ್ನ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಭಯದ ಕಾರಣಕ್ಕಾಗಿ ಜಾಗತಿಕ ಮಟ್ಟದಲ್ಲಿಯೂ ಕೂಡ ಅವರು ಈ ರೀತಿಯ ನಡತೆಯನ್ನ ತೋರಿಸ್ತಾ ಇದ್ದಾರಾ, ಅಂದ್ರೆ ಮೀಡಿಯಾದವರನ್ನ ಫೇಸ್ ಮಾಡೋದಕ್ಕೆ ಅವರು ಹೆದರ್ತಾ ಇದ್ದಾರೆ ಅಂತ. ಸೊ ಭಾರತದ ಬಹುತೇಕ ಎಲ್ಲಾ ಪ್ರಧಾನಮಂತ್ರಿಗಳು ಜಾಗತಿಕ ಮಟ್ಟದ ಮಾಧ್ಯಮಗಳನ್ನ ಎದುರಿಸುವ ಪ್ರಯತ್ನವನ್ನ ಮಾಡಿದ್ರು. ಅದು ಒಂದು ದೇಶಕ್ಕೆ ಅವರು ಟೂರ್ ಹೋದಾಗ ಅಥವಾ ಏನಾದ್ರೂ ಒಂದು ಫಾರಿನ್ ಡೀಲ್ ನಡೆದಾಗ ಆ ನಂತರ ಅವರು ತಕ್ಷಣ ಮಾಧ್ಯಮಗಳ ಮುಂದೆ ಬಂದು ಆ ಬಗ್ಗೆ ಮಾತುಗಳನ್ನ ಆಡ್ತಾರೆ, ಮಾಧ್ಯಮಗಳ ಪ್ರಶ್ನೆಗಳನ್ನ ಎದುರಿಸ್ತಾರೆ. ಇದು ಬಹುತೇಕ ಎಲ್ಲ ನಾಯಕರು ಮಾಡಬೇಕಾಗಿರುವಂತ ಕೆಲಸ. ಸ್ವತಃ ರಾಹುಲ್ ಗಾಂಧಿ ಅವರು, ವಿಪಕ್ಷ ನಾಯಕರಾಗಿರುವ ರಾಹುಲ್ ಗಾಂಧಿ ಅವರು ಕೂಡ ಮಾಧ್ಯಮಗಳನ್ನ ನಿರ್ಭಯವಾಗಿ ಎದುರಿಸ್ತಾ ಇದ್ದಾರೆ. ಅವ್ರ ಮುಂದೆ ಸಾಮಾನ್ಯವಾಗಿ 106 ಮಾಧ್ಯಮಗಳ ಕ್ಯಾಮರಾಗಳು ಇರೋದನ್ನ ನೋಡ್ಬೋದು. ಇಂತಹ ಒಂದು ಸನ್ನಿವೇಶವನ್ನ ನಾವು ಮೋದಿ ಅವರ ವಿಚಾರದಲ್ಲಿ ಎಕ್ಸ್ಪೆಕ್ಟ್ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆ ಮಾಧ್ಯಮಗಳ ಪ್ರಶ್ನೆಗಳನ್ನ ಎದುರಿಸುವುದಕ್ಕೆ ಅವರು ತಯಾರಿಲ್ಲ? ಹೆಚ್ಚಂದ್ರೆ ಅವರು ಖರ್ಚಿಫ್ ಇಟ್ಕೊಂಡಿದಾರ, ಪರ್ಸ್ ಇಟ್ಕೊಳ್ತಾರ, ಅಥವಾ ಮಾವಿನಕಾಯನ್ನ ಹೇಗ್ ತಿಂತಾರೆ, ಅವ್ರ ಜೊತೆಯಲ್ಲಿ ಎಷ್ಟು ಶೂಗಳಿದಾವೆ, ಇಂತ ವಿಚಿತ್ರ ಸ್ಟುಪಿಡ್ ಕ್ವೆಶ್ಚನ್ ಗಳಿಗೆ ಮಾತ್ರ ಮೋದಿ ಅವರು ಉತ್ತರವನ್ನ ಕೊಡ್ತಾರೆ. ಅದು ಬಿಟ್ರೆ ಮೋದಿ ಅವರೇ ಅವರನ್ನ ಹಿಂಬಾಲಿಸುವಂತಹ ಕೆಲವು
ಗೋಧಿ ಮೀಡಿಯಾದ ಆಂಕರ್ ಗಳನ್ನ ಕೂರಿಸಿಕೊಂಡು ಪಟ್ಟಾಂಗವನ್ನ ಹೊಡಿತಾರೆ. ಯಾವುದೇ ದೇಶಕ್ಕೆ ಉಪಯೋಗ ಇಲ್ಲದಂತಹ ಪ್ರಶ್ನೆಗಳನ್ನ ಅವರಿಂದ ಕೇಳಿಸ್ತಾರೆ, ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಇದರ ಹೊರತಾಗಿ ಅವರು ಸೀರಿಯಸ್ ಆಗಿರುವ ಜರ್ನಲಿಸ್ಟಿಕ್ ಕ್ವೆಶ್ಚನ್ ಗಳನ್ನ ಎದುರಿಸುವುದಕ್ಕೆ, ಮಾಧ್ಯಮಗಳ ಪ್ರಶ್ನೆಗಳನ್ನು ಎದುರಿಸುವುದಕ್ಕೆ ಮೋದಿ ಅವರು ಹೆದರ್ಕೊಂಡಿದ್ದಾರೆ. ಈ ಹೆದರಿಕೆಯ ಹಿಂದೆ ನಮ್ಮ ಬಾಯಿಯಿಂದ ಯಾವುದೇ ಒಂದು ತಪ್ಪಾದ ಉತ್ತರ ಬರಬಹುದು, ಅಥವಾ ಕೆಲವು ಸಾರಿ ಅವರು ಪೆದ್ದಾಗಿ ಮಾತಾಡ್ತಾರೆ. ಸೊ ಆ ರೀತಿಯ ಪೆದ್ದಾದ ಉತ್ತರಗಳು ಬಂದ್ರೆ ಜಾಗತಿಕ ಮಟ್ಟದಲ್ಲಿ ತಾವು ಕಟ್ಟಿಕೊಂಡಿರುವ ಮತ್ತೆ ತಮ್ಮ PR ಟೀಮ್ ಕಟ್ಟಿಕೊಂಡಿರುವಂತಹ ಒಂದು ವ್ಯಕ್ತಿತ್ವ ಏನಿದೆ, ಒಂದು ಅವರೇ ಕಟ್ಟಿರುವಂತಹ ಜನರ ಮುಂದೆ ತಂದು ನಿಲ್ಲಿಸಿರುವಂತಹ ಪ್ರತಿಮೆ ಇದು ಬಿದ್ದು ಹೋಗುತ್ತೆ. ಜಾಗತಿಕ ಮಟ್ಟದಲ್ಲಿ ತಮ್ಮನ್ನ ತಮಾಷೆಯ ವಸ್ತುವಾಗಿ ಅವರು ಜನರು ನೋಡಬಹುದು, ಮೀಡಿಯಾಗಳು ನೋಡಬಹುದು ಅನ್ನುವ ಕಾರಣಕ್ಕಾಗಿ ಮೋದಿ ಅವರು ಪ್ರಶ್ನೆಗಳನ್ನ ಎದುರಿಸುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸೊ ಈ ಒಟ್ಟಾರೆ ಮೋದಿಯವರ ವ್ಯಕ್ತಿತ್ವ ಏನಿದೆ ಮೀಡಿಯಾಕ್ಕೆ ಸಂಬಂಧಪಟ್ಟಂತೆ, ಅದಕ್ಕೆ ಪೂರಕವಾಗಿ ಈಗ ಅಮೆರಿಕದ ರಾಯಭಾರಿ ಈ ನೀಡಿರುವ ಹೇಳಿಕೆ ದೇಶದಲ್ಲಿ ಸದ್ದು ಮಾಡಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.